ಹಾಯ್ ಫ್ರೆಂಡ್ಸ್, ನಾವಿವಾಗ ದೊಡ್ಡ ಆಸ್ಪತ್ರೆ ಅಂತಲೇ ಫೇಮಸ್ ಆಗಿರುವಂಥ ವಿಕ್ಟೋರಿಯಾ ಆಸ್ಪತ್ರೆ ಹತ್ರ ಇದ್ದೀವಿ ನಾವಿಲ್ಲಿ. ಇದು ಹೇಳಬೇಕು ಅಂತ ಹೇಳಿದರೆ ಆಸ್ಪತ್ರೆಗಳ ಸಮಾಗಮ ಅಂತ ಹೇಳಿದರೆ ತಪ್ಪಿಲ್ಲ. ಯಾಕೆ ಅಂತ ಹೇಳಿದರೆ ಇಲ್ಲಿ ಬಂದುಬಿಟ್ರೆ ನಾವು ಈ ಬೌಂಡ್ರಿಗೆ ಬಂದುಬಿಟ್ರೆ ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ನೋಡ್ಬೋದು, ವಾಣಿವಿಲಾಸ್ ಆಸ್ಪತ್ರೆ ನೋಡ್ಬೋದು, ಮತ್ತು ಮಿಂಟೋ ಆಸ್ಪತ್ರೆ ನೋಡ್ಬೋದು. ಇದೆಲ್ಲ ಒಂದೇ ಬೌಂಡ್ರಲ್ಲಿ ಇರುವಂಥದ್ದು ನೋಡ್ಬೋದು ಇಲ್ಲಿ. ಇದೆಲ್ಲ ಈ ವಿಕ್ಟೋರಿಯಾ ಆಸ್ಪತ್ರೆ ಬಂದುಬಿಟ್ಟು ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಂದಾಗೆ ನಾವಿಲ್ಲಿ ಬಂದಿರೋದು ಕೆಲವೊಂದು ವಿಷಯದ ಬಗ್ಗೆ ರಿಯಾಲಿಟಿನ ಚೆಕ್ ಮಾಡಬೇಕು ಅಂತ ಇವತ್ತು ಬಂದಿದ್ದೀವಿ. ಅಂದರೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ತುಂಬ ಜನ ಹೇಳ್ತಾ ಇದ್ರು, ವಿಕ್ಟೋರಿಯಾ ಆಸ್ಪತ್ರೆ ಎಂಟ್ರಿ ಆದರೆ ಈ ಸರೌಂಡಿಂಗಲ್ಲಿ ಲೈಟ್ ವ್ಯವಸ್ಥೆ ಸರಿಯಾಗಿಲ್ಲ. ಹಾಗೆಯೇ ಇಲ್ಲಿ ಪೇಷಂಟ್ ಜೊತೆ ಬಂದಿರತಕ್ಕಂಥವ್ರು ಕೆಲವೊಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ರಿಯಾಲಿಟಿ ಯಾವ ಥರ ಇದೆ ಅನ್ನೋದು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಅಯ್ಯೋ ಇದು ವಿಕ್ಟೋರಿಯಾ ಹಾಸ್ಪಿಟಲ್ ಎಂಟ್ರಿ ಆಗೋಕ್ಕೂ ಮುಂಚೆ ಇರುವಂಥ ಪರಿಸ್ಥಿತಿ. ಸೂಪರ್ ಇದಲ್ಲ, ಇದು ಇಲ್ಲಿನ ಪರಿಸ್ಥಿತಿ. ಇಲ್ಲಿಂದ ಬಂದರೆ ವಿಕ್ಟೋರಿಯಾ. ಹಾಗೆ ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಎಂಟ್ರಿ ಆಗಿದ ತಕ್ಷಣ ನಮಗೆ ಇಲ್ಲಿ ಗ್ಯಾಸ್ಟ್ರೋ ಎಂಟರಾಲಜಿ ಸೈನ್ಸ್ ಆ್ಯಂಡ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಇನ್ಸ್ಟಿಟ್ಯೂಷನ್ ನಮಗೆ ಇಲ್ಲಿ ಸಿಗುತ್ತೆ. ಆ ಇನ್ಸ್ಟಿಟ್ಯೂಟ್ ನೋಡಿ ಹೀಗಿದೆ. ಹಾಗೆ ಇಲ್ಲಿಂದ ಮುಂದೆ ಹೋಗಬೇಕು. ಮುಂದೆ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ಮುಂದೆ ಹೋದರೆ ಕ್ಯಾಂಪಸ್ ಒಳಗಡೆ ವಾಣಿವಿಲಾಸ್ ಹಾಸ್ಪಿಟಲ್ ಹಾಗೆ ಟ್ರಾಮಾ ಕೇರ್ ಸೆಂಟರು ಎಲ್ಲ ಸಿಗುತ್ತೆ. ಹಾಗೆ ಹೋಗೋಣ, ನೋಡೋಣ ಏನೇನು ಸಿಗುತ್ತೆ ಅಂತ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ನಮಗೆ ಇಲ್ಲಿ ಲೆಫ್ಟಿಗೆ ಒಂದು ರೋಡ್ ಸಿಗುತ್ತೆ, ಹಾಗೆ ಇಲ್ಲಿ ರೈಟಿಗೆ ಒಂದು ರೋಡ್ ಸಿಗುತ್ತೆ. ಇಲ್ಲಿ ನಾವು ರೈಟಿಗೆ ಹೋದರೆ ನಮಗೆ ಇಲ್ಲಿ ಗೌರ್ನಮೆಂಟ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಸಿಗುತ್ತೆ. ಹಾಗೆ ಈ ಕಡೆ ಹೋದರೆ ನಮಗೆ ಇನ್ಫೋಸಿಸ್ ಲ್ಯಾಬ್, ಈ ರೋಡಲ್ಲಿ ಹೋದರೆ ನಮಗೆ ಇನ್ಫೋಸಿಸ್ ಲ್ಯಾಬ್ ಸಿಗುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ ವಿಕ್ಟೋರಿಯಾ ಕ್ಯಾಂಪಸ್ ಹೇಗಿದೆ ಅಂತ. ನೋಡಿ, ಕ್ರೌಡ್ ಕಾಣ್ತಾ ಇಲ್ಲ ಇಲ್ಲಿ, ಯಾಕೆಂದರೆ ಎಂಟ್ರಿ ಆಗೋ ಜಾಗ ಅಲ್ವಾ, ಹೀಗಾಗಿ ಕ್ರೌಡ್ ಇರಲ್ಲ. ಬಟ್ ಮುಂದೆ ತೋರಿಸ್ತೀನಿ ಬನ್ನಿ ಹೆಂಗಿರುತ್ತೆ ಅಂತ. ವಾಣಿವಿಲಾಸ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಹಾಸ್ಪಿಟಲ್, ಇಲ್ಲಂತೂ ಜನ ಯಾವಾಗಲೂ ಹೋಗ್ತಾರೆ. ಸ್ವಲ್ಪ ಟೈಮ್ ಹಿಂದೆ ಪಬ್ಲಿಕ್ ಟಿವಿನಲ್ಲಿ ಒಂದು ನ್ಯೂಸ್ನ ಪಬ್ಲಿಷ್ ಮಾಡಿದರು. ಏನಪ್ಪ ಅಂತ ಹೇಳಿದರೆ, ವಿಕ್ಟೋರಿಯಾ ಹಾಸ್ಪಿಟಲ್ ಸರೌಂಡಿಂಗ್ ಎಲ್ಲ ಪೂರ್ತಿ ಪೇಷಂಟ್ಗಳನ್ನೆಲ್ಲ ಒಂದು ವಾರ್ಡಿಂದ ಇನ್ನೊಂದು ವಾರ್ಡಿಗೆ ಶಿಫ್ಟ್ ಮಾಡಬೇಕಾದ್ರೆ ಇಲ್ಲಿ ಕತ್ಲೆಲ್ಲೇ ತಿರುಗಾಡ್ತಾ ಇದ್ದಾರೆ, ಇಲ್ಲೆಲ್ಲ ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದರು. ಬಟ್ ನಾನು ನೋಡಿದ ಮಟ್ಟಿಗೆ ಅಷ್ಟೇನು ಕತ್ಲೆ ಕಾಣ್ತಾ ಇಲ್ಲ, ಸ್ಟ್ರೀಟ್ ಲೈಟು ಚೆನ್ನಾಗೇ ಇದೆ. ಬಟ್ ನನ್ನ ಅನಿಸಿಕೆ ಪ್ರಕಾರ ಲೈಟ್ ಎಲ್ಲ ಕಡೆ ಸ್ಪ್ರೆಡ್ ಆಗದಿರೋದಕ್ಕೆ ಕಾರಣ ಈ ಮರಗಳು. ಮರ ಜಾಸ್ತಿ ಇರೋದ್ರಿಂದ ಬೆಳಕು ಸರಿಯಾಗಿ ರೋಡ್ಗೆ ಬೀಳ್ತಾ ಇಲ್ಲ. ಅದು ಬಿಟ್ಟರೆ ಕೆಲವೊಂದು ಕಡೆ ಲೈಟ್ ಕಂಬದ ಅವಶ್ಯಕತೆ ಇದೆ.
ಲೈಟ್ ವ್ಯವಸ್ಥೆ ಜಾಸ್ತಿ ಇದ್ದರೆ ಕೆಲವೊಂದು ಅಹಿತಕರ ಘಟನೆ ಆಗೋದನ್ನು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ. ನೋಡಿ, ನಾವೀಗ ಈ ದಾರಿ ತೋರಿಸ್ತಾ ಇದ್ದೀವಲ್ಲ, ಈ ದಾರಿ ಸಂಜೆ ಆಯಿತು ಅಂತೇಳಿದರೆ ವಿಕ್ಟೋರಿಯಾ ಕಡೆಯಿಂದ ಮಿಂಟೋ ಹಾಸ್ಪಿಟಲಿಗೆ ಹೋಗಬೇಕು ಅಂತೇಳಿದರೆ ಅದು ಎಷ್ಟೋ ಜನ ಇದೇ ದಾರಿಲೇ ತಿರುಗ್ತಾರೆ. ಎಷ್ಟು ಕತ್ಲಾಗಿದೆ ನೋಡಿ, ಇಲ್ಲಿ ಒಬ್ಬೊಬ್ಬರ ತಿರುಗಾಡೋಕ್ಕಂತೂ ತುಂಬಾ ಭಯ ಆಗುತ್ತೆ. ಲೈಟ್ ವ್ಯವಸ್ಥೆನೇ ಇಲ್ಲ. ಲೈಟ್ ವ್ಯವಸ್ಥೆ ಇದ್ದಿದ್ರೆ ಅದು ಎಷ್ಟೋ ಜನಗಳಿಗೆ ಎಷ್ಟು ಅನುಕೂಲ ಆಗುತ್ತಲ್ವ. ಇಲ್ಲಿ ಪೂರ್ತಿ ವಿಡಿಯೋ ನೋಡಿದ್ರಲ್ವ. ನಾನು ಕ್ಯಾಂಪಸ್ಗೆ ಎಂಟ್ರಿ ಆದಾಗ ಎಲ್ಲರೂ ಏನು ಹೇಳಿದರು, ಲೈಟಿನ ಸಮಸ್ಯೆ ಅಂತ ಹೇಳ್ಬಿಟ್ಟು. ಆ ಸಮಸ್ಯೆ ಆಗಿನೇ ಕಾಣಲಿಲ್ಲ. ಯಾಕೆ ಅಂತ ಹೇಳಿದರೆ ಸಾಕಷ್ಟು ಕಡೆ ಲೈಟಿನ ವ್ಯವಸ್ಥೆ ತುಂಬ ಚೆನ್ನಾಗೇ ಇತ್ತು. ಹಾಗೆಯೇ ಕೆಲವೊಂದು ಕಡೆ ಮಾತ್ರ ಅಲ್ಪ ಸ್ವಲ್ಪ ಕತ್ಲೆ ಆಗಿತ್ತು. ಅಲ್ಲಿ ಮಾತ್ರ ನನಗೆ ಲೈಟಿನ ವ್ಯವಸ್ಥೆ ಇನ್ನೂ ಸ್ವಲ್ಪ ಬೇಕು ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಅದು ಬಿಟ್ಟರೆ ಬೇರೆ ಎಲ್ಲ ಓಕೆ. ಮತ್ತು ಕೆಲವೊಂದು ಕಡೆ ಯಾಕೆ ಕತ್ಲೆಯಾಗಿ ಕಾಣ್ತಾ ಇತ್ತು ಅಂತ ಹೇಳಿದರೆ, ಅಲ್ಲಿ ಸಾಕಷ್ಟು ಮರಗಳಿದ್ದ. ಆ ಮರಗಳು ಏನು ಮಾಡ್ತಾ ಇತ್ತು ಅಂತ ಹೇಳಿದರೆ ಲೈಟು ಕೆಳಗಡೆ ರೋಡಿನ ಮೇಲೆ ಬೀಳೋದಕ್ಕೆ ಬಿಡ್ತಾ ಇರಲಿಲ್ಲ. ಅಲ್ಲಿ ಮಾತ್ರ ಕತ್ಲೆ ಅಂತ ಅನ್ನಿಸ್ತಾ ಇತ್ತು. ಆಯ್ತಲ್ವಾ? ಸೊ ಹಾಗೇನೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿರ್ಬೋದು. ನೀಟಾಗಿ ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ನಾನು ಇವಾಗ ಏನು ಸಮಸ್ಯೆ ಬಗ್ಗೆ ಮಾತಾಡಿದೆ, ಲೈಟಿನ ಸಮಸ್ಯೆ ಅಂತ ಮಾತಾಡಿದೆ, ಆ ಸಮಸ್ಯೆ ಬಿಟ್ಟು ಬೇರೆ ಏನೋ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಅನಿಸ್ತಿತ್ತು. ಆ ಸಮಸ್ಯೆ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೂಪರ್ ಆಯ್ತಲ್ಲ ಇದು ಇಲ್ಲಿನ ಪರಿಸ್ಥಿತಿ. ನೋಡಿದ್ರಲ್ವ, ಹಾಸ್ಪಿಟಲ್ ಮುಂಭಾಗದಲ್ಲಿ ಅದು ಎಷ್ಟು ಸ್ಟ್ರೀಟ್ ಫುಡ್ಗಳ ಅಂಗಡಿಗಳಿದ್ದಾವೆ ಅಂತ ಹೇಳ್ಬಿಟ್ಟು. ಇವರೆಲ್ಲ ಫುಡ್ ಪ್ರಿಪೇರ್ ಮಾಡಬೇಕಾದ್ರೆ ಯಾವ ಥರ ಹೈಜೀನ ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮಗಂತೂ ಗೊತ್ತಿಲ್ಲ. ಈ ಹಾಸ್ಪಿಟಲ್ಗೆ ಪ್ರತಿದಿನವೂ ಅದು ಎಷ್ಟೋ ಸಾವಿರಾರು ಜನ ಬರ್ತಾರೆ. ಬಂದಂಥವ್ರಲ್ಲಿ ಅದು ಎಷ್ಟೋ ಜನ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಸ್ಟ್ರೀಟ್ ಫುಡ್ ಮೇಲೆ ಡಿಪೆಂಡ್ ಆಗಿರೋದಂತೂ ಸತ್ಯ. ಅದ್ರ ಜೊತೆಗೆ ಇದರ ಮುಂಭಾಗದಲ್ಲಿ ಕಸದ ರಾಶಿ ನೋಡಿದ್ರಲ್ವ, ಅದು ಎಷ್ಟಿದೆ ಅಂತ ಹೇಳ್ಬಿಟ್ಟು. ಅದಂತೂ ಜನರ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಹಿಂದೆ ಒಂದು ಮಾತು ಹೇಳ್ತಾ ಇದ್ರು, ಪೇಷಂಟ್ ಜೊತೆ ಹಾಸ್ಪಿಟಲ್ಗೆ ಬಂದರೆ ಪೇಷಂಟ್ ಜೊತೆ ಇರೋರು ಕೂಡ ಸ್ವಲ್ಪ ದಿನದಲ್ಲಿ ಕಾಯಿಲೆ ಬೀಳ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಇದೆಲ್ಲ ಸುಧಾರಿಸಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಆದರೆ ಈ ಪರಿಸ್ಥಿತಿಯೆಲ್ಲ ನೋಡ್ತಾ ಇದ್ದರೆ ಇದೆಲ್ಲ ನಿಜವಾಗ್ಲೂ ದೂರದ ಮಾತು ಅಂತ ಅನ್ನಿಸ್ತಾ ಇದೆ. ಶುಚಿತ್ವ ಕಾಪಾಡಲಿಲ್ಲ ಅಂತ ಹೇಳಿದರೆ ಡೆಂಗ್ಯೂ, ಚಿಕನ್ ಗುನ್ಯಾ, ಮಲೇರಿಯಾ ಹೀಗೆ ತುಂಬ ಕಾಯಿಲೆಗಳು ಬರ್ತವೆ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದೆ. ಇಷ್ಟೆಲ್ಲ ಆದ್ರೂ ಇಲ್ಲಿರೋ ಜನಗಳು ಜವಾಬ್ದಾರಿ ಮರೆತು ಈ ರೀತಿ ಕಸದ ರಾಶಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದೆಷ್ಟು ಮಟ್ಟಿಗೆ ಸರಿ ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ಹಾಗೆಯೇ ಈ ಕಾರ್ಯಕ್ರಮಗಳೆಲ್ಲ ಕೇವಲ ಬರೀ ಹೆಸರಿಗಷ್ಟೇ ಮಾತ್ರ ಸೀಮಿತವಾಗಿದ್ದಾವೇನೋ ಅನ್ನೋ ರೀತಿಯಲ್ಲಿ ಅನುಮಾನ ಬರೆಸ್ತಾ ಇದೆ. ಸೊ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಕಡೆ ಗಮನ ಹರಿಸಬೇಕು. ಹಾಗೆಯೇ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಕಳಕಳಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಏನಾದರೂ ಅನಿಸಿಕೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಕೇಳ್ತಾ ನನ್ನ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.